स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बीजापुर में कांग्रेस सरकार के खिलाफ बीजेपी के कार्यकर्ताओं ने किया आक्रोश। बीजापुर शहर के गांधी चौक सर्कल से एक रैली निकालकर कांग्रेस सरकार के खिलाफ आक्रोश व्यक्त करते हुए जिलाधिकारी को मनवी पत्र दिया। इसी के चलते हमारे माध्यम से एमपी रमेश जिज्जणगी ने बात करते हुए कांग्रेस सरकार के खिलाफ आक्रोश व्यक्त किया। ಇವತ್ತಿನ ಈ ಒಂದು ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಒಳಗೊಂಡು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರು ಸೇರಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ। ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಈ ಸರ್ಕಾರದಲ್ಲಿ ಸುಮಾರು 11,144 ಕೋಟಿ ರೂಪಾಯಿ SCP ಹಣವನ್ನು ವಿಡ್ರಾ ಮಾಡಿ ಯಾವುದೋ ಬೇರೆ ಬೇರೆ ಕೆಲಸಗಳಿಗೆ ಇದನ್ನು ಹಣವನ್ನು ತೆಗೆದುಕೊಂಡಿರ್ತಕ್ಕಂಥ ವಿಷಯದ ಬಗ್ಗೆ ಖಂಡೋಲನೆ ಮಾಡ್ತಕ್ಕಂಥ ಕೆಲಸ ನಮ್ಮದು। ಬಹಳ ಅನ್ಯಾಯ ಇದು। ಇಡೀ ಇತಿಹಾಸದಲ್ಲಿ ಇಂಥ ಒಂದು ಸನ್ನಿವೇಶ ಆಗಿರಲಿಲ್ಲ, ಸಮಸ್ಯೆ ಆಗಿರಲಿಲ್ಲ। ಹಿಂದೆ ನಾನು ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸುಮಾರು 4 ವರ್ಷ ನಾನು ಕೆಲಸ ಮಾಡಿದ್ದೀನಿ। ನಮ್ಮ ಕಾಲಕ್ಕೂ ಕೂಡ ಇಲ್ಲ, ಯಾವತ್ತೂ ಇಲ್ಲ। ಇದು ಸಿದ್ದರಾಮಣ್ಣನ ಕಾಲಕ್ಕೆ ಜರುಗಿರ್ತಕ್ಕಂಥ ಇದು ಒಂದು ವಿಷಯ। ನಾನು ಭಾಳ ತುಂಬ ಖೇದದಿಂದ ಈ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ। ಯಾಕಂದರೆ ಇದರಿಂದ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಹಾಸ್ಟೆಲ್ಗಳಿಗೆ ಕೊಡ್ತಕ್ಕಂಥ ಹಣವನ್ನು ತಗೊಂಡು ಅದನ್ನು ಅನ್ಯಾಯ ಮಾಡ್ಯಾರ ಅಂಥೇಳಿ ಹೇಳುವುದರ ಜೊತೆಗೆ ಹಿಂದೆ ಇದೇ ರೀತಿ SCP ಹಣವನ್ನು ದೇವೇಗೌಡರು ಇದ್ದಾಗ ನಾನು ಆ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ, ನಾನು ಮಂತ್ರಿ ಆಗಿದ್ದೆ, ಸಮಾಜ ಕಲ್ಯಾಣ ಮಂತ್ರಿ। ಆವಾಗ ಈ SCPT ಹಣವನ್ನು ದೇವೇಗೌಡರು ದಲಿತರಿಗೆ ಬೇಕಾಗಿರ್ತಕ್ಕಂಥ ಗಂಗಾ ಕಲ್ಯಾಣ ನೀರಾವರಿಗೆ ನಾನು ಯೋಜನೆ ತಂದಾಗ ಅದನ್ನು ಮಾಡಬೇಕು ಅಂತಿದ್ರೋ ಮಾಡಬಾರ್ದು ಅಂತ ನನಗೆ ಗೊತ್ತಿಲ್ಲ। ಆದರೆ 3 ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡಿದರು। 4ನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ನೀವು ಆಗದೇ ಇದ್ರೆ ನನ್ನ ರಾಜೀನಾಮೆ ತಗೋರಿ ಅಂಥೇಳಿ ನನ್ನ ರಾಜೀನಾಮೆ ಎಸೆದಾಗ ಅವತ್ತು ಪಟೇಲ್ ಗೌಡರು ಇಂಟರ್ಫೇರ್ ಆಗಿ ಈ ಒಂದು ವಿಷಯವನ್ನು ಬಗೆಹರಿಸಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಸಮಾಜದಲ್ಲಿ ನಮ್ಮ ದಲಿತರಿಗೂ ಉಪಯೋಗ ಆಗಿದೆ। ಇವತ್ತು ನಾನು ಪ್ರಶ್ನೆ ಕೇಳ್ತೀನಿ, ಮಹದೇವಪ್ಪಗೆ ಏನಾಗ್ಯದ ರೀ? ಅವನು ದಲಿತ ಹೌದಲ್ಲ, ದಲಿತ ಸಮುದಾಯದ ಒಬ್ಬ ಮುಖಂಡ ಅವನು ರಾಜಕಾರಣದಲ್ಲಿ। ಅವನಿಗೇನಾಗದೆ ಈ 11,000 ಕೋಟಿ ರೂಪಾಯಿ ಸಿದ್ದರಾಮಣ್ಣವರು ವಿಡ್ರಾ ಮಾಡ್ಕೊಳ್ಳೋ ನಿದ್ದೆ ಮಾಡ್ತಿದ್ನ? ಇದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತೀನಿ ಅಂತಕ್ಕಂಥ ಮಾತು ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ। ಇದು ಗ್ಯಾರಂಟಿಯಲ್ಲಿ ಅದರಲ್ಲಿ ದಲಿತರು ಅದರಲ್ಲಿ ಸರ್ ನೋಡು, ಗ್ಯಾರಂಟಿಯಲ್ಲಿ ದಲಿತರಿದ್ದರೆ ಏನು ದಲಿತರಿಗೇನೆ ಹೋಗ್ತದ ಅದು? ಇದು ಎಸ್ಪೆಷಲಿ ಈ ಹಣ ಬರೀ ದಲಿತರಿಗೆ ಮುಟ್ಟತಕ್ಕಂಥದ್ದು। ಮತ್ತು ನೀವು ಹೋಗಿ ಸಾವುಕಾರ ಗೌಡ್ರಿಗೆ ಕೊಟ್ಟರೆ ದಲಿತರಿಗೆ ಮುಟ್ಟದಂಗೆ ನೋಡಿರಿ, ಅದು ಹಂಗೆ ಕೇಳಿದ್ರೆ ಆಗೋದಿಲ್ಲ। ಬರೀ ನೋಡಿರಿ, ಗ್ಯಾರಂಟಿ ಕೊಡ್ತೀನಿ ಅಂಥೇಳಿ ಎಲ್ಲರನ್ನ ಕೊಲ್ತಾ ಇದ್ದಾರೆ। ನಿನಗೆ ಗೊತ್ತದ, ನೀನು ಒಬ್ಬ ಬಡ ಮನುಷ್ಯ ನಾಳೆ ಅಲ್ಲಿ ಏನಾದರೂ ಖರೀದಿ ಮಾಡ್ಕೊಳ್ಳೋಕೆ ಹೋದ್ರೆ ಒಂದು 100 ರೂಪಾಯಿ ಸ್ಟಾಂಪನ್ನು 500 ರೂಪಾಯಿ ಮಾಡ್ಯಾರ, 500 ರೂಪಾಯಿ ಸ್ಟಾಂಪನ್ನು 2,000 ಮಾಡ್ಯಾರ, 2,000 ಸ್ಟಾಂಪನ್ನು 5,000 ಮಾಡ್ಯಾರ। ಇದು ನೀತಿನ ಇವ್ರದ್ದು? ಇದು ಗ್ಯಾರಂಟಿ ಕೊಡ್ತಕ್ಕಂಥ ನಿನ್ನಲ್ಲಿ ತಾಕತ್ತಿದ್ರೆ ಹಂಚಬೇಕಪ್ಪ, ಕೊಡಬೇಕಿತ್ತು ಗ್ಯಾರಂಟಿ। ಇದು ಯಾವುದೂ ಕೂಡ ತೊಂದರೆ ಆಗಲಾರದ ರೀತಿಯಲ್ಲಿ ಕೊಡಬೇಕಿತ್ತು। ಬೆಂಗಳೂರಲ್ಲಿ ನನ್ನ ಮನೆ ಅದ, ಪ್ರತಿ ತಿಂಗಳ ನನಗೆ 2,000 ರೂಪಾಯಿ ನನಗೆ ಇದು ಬರ್ತಿತ್ತು, ಏನು ವಾಟ್ರ್ ಬಿಲ್ಲ। ಇವತ್ತು 4,000 ರೂಪಾಯಿ ವಾಟ್ರ್ ಬಿಲ್ ಮಾಡಿ ಇದನ್ನು ಒಯ್ದ ಇದಕ್ಕೆ ಕೊಡ್ತೀರ? ಗ್ಯಾರಂಟಿಗೆ ನಾಚಿಕೆ ಬರಬೇಕು ನಿಮಗೆ ಅಂತ ಹೇಳಿ ನಾನು ಹೇಳಕ್ಕೆ। डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। कांग्रेस सरकार के
ಬಡವರ ಹಣ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು ದಲಿತರನ್ನೇ ಮೋಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿಜಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ भारत माता की भारतीय जनता पक्ष के दलित विरोधी कांग्रेस सरकार के दलित विरोधी कांग्रेस सरकार के अभिवृद्धि विरोधी सिद्धरामಯ್ಯನವರ ಸರ್ಕಾರಕ್ಕೆ ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ಸಮುದಾಯಕ್ಕೆ ವಂಚಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ದಲಿತ ಸಮುದಾಯಕ್ಕೆ ವಂಚಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ಮಾನ್ಯರೇ ವಿಷಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ ವಿರುದ್ಧ ಮನವಿ ಪತ್ರ ರಾಜ್ಯದ ಕಳೆದ 9 ತಿಂಗಳಲ್ಲಿ ಕಾಂಗ್ರೆಸ್ ಆಡಳಿತವು ದಲಿತ ಸಮುದಾಯದ ವಿಚಾರದಲ್ಲಿ ಕೇವಲ ಮಾತಿನಲ್ಲಿ ಮಾತ್ರ ಕಾಳಜಿಯನ್ನು ತೋರಿ ದಲಿತ ಸಮುದಾಯವನ್ನು ವಂಚಿಸುತ್ತಿದ್ದಾರೆ. ಚುನಾವಣೆಯಲ್ಲಿ ತಮ್ಮ ಗೆಲುವಿನ ಸಲುವಾಗಿ ದಲಿತರಿಗೆ ಮೀಸಲಿಟ್ಟಂತ 11,144 ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲು ವರ್ಗಾಯಿಸಿ ದಲಿತ ಹಿತವನ್ನ ಬಲಿಕೊಟ್ಟು ತಮ್ಮ ಸ್ವಾರ್ಥ ಸಾಧನೆ ಪೂರೈಸಿಕೊಂಡು ಇವರ ಡೋಂಗಿ ದಲಿತ ಕಾಳಜಿಯನ್ನ ಬಯಲು ಮಾಡಿದ್ದಾರೆ. ದಲಿತರ ಹಿತದ ರಕ್ಷಣೆ ಮಾಡಬೇಕಿದ್ದ ಸಮಾಜ ಕಲ್ಯಾಣ ಸಚಿವರಂತ ಶ್ರೀ ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರು ಈ ಅನ್ಯಾಯದ ವಿರುದ್ಧ ಸೋಲೆತ್ತದೆ ಕಾಂಗ್ರೆಸ್ ಪಾರ್ಟಿಯ ಹಿತಕ್ಕೆ ದಲಿತ ಸಮುದಾಯವನ್ನ ರಾಜಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಹಣವನ್ನ ವೆಚ್ಚ ಮಾಡಲು ಮಾತ್ರ ಯಾವ ಗ್ಯಾರಂಟಿ ಅಡ್ಡಿ ಬಂದಿಲ್ಲ. ಇವರಿಗೆ ದಲಿತರ ಹಿತಾಸಕ್ತಿಗಿಂತ ವೋಟ್ ಬ್ಯಾಂಕ್ ರಾಜಕಾರಣವು ಸರ್ಕಾರಕ್ಕೆ ಆದ್ಯತೆ ಆಗಿರುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ. ಮೊರಾರ್ಜಿ ಶಾಲೆಯ ಅಭಿವೃದ್ಧಿ ಮತ್ತು ಹೊಸ ಶಾಲೆಗಳ ಆರಂಭಕ್ಕೆ ಮೀಸಲಾದ ಹಣವು ಇತರ ಯೋಜನೆಗಳಿಗೆ ಬಳಕೆಯಾಗಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಹೊಡೆದಿದ್ದಾರೆ. ಇದಲ್ಲದೆ ದಲಿತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣವು ಕೂಡ ದುರ್ಬಳಕೆಯಾಗಿ ಉನ್ನತ ಶಿಕ್ಷಣದಿಂದ ದಲಿತ ವಿದ್ಯಾರ್ಥಿಗಳನ್ನ ವಂಚಿತರನ್ನಾಗಿ ಮಾಡಲಾಗುತ್ತಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಸಲುವಾಗಿ ಶಿಕ್ಷಣವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಕಳೆದ 8 ತಿಂಗಳಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಗೃಹ ನಿರ್ಮಾಣದ ಯೋಜನೆ ಸಹ ಸ್ಥಗಿತಗೊಂಡಿದೆ. ಕೇಂದ್ರ ಸರ್ಕಾರವು ಮಾನ್ಯ ಪ್ರಧಾನಮಂತ್ರಿ ಆವಾಸ ಯೋಜನೆಯಲ್ಲಿ ಸಾವಿರಾರು ಮನೆಗಳನ್ನು ನಿರ್ಮಿಸಿ ಹಂಚುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ಈ ಯೋಜನೆ ಏನಪ್ಪಾ ಅಂತಂದ್ರೆ ಕೋಮಾ ಸ್ಥಿತಿಗೆ ಏನಪ್ಪಾ ಅಂತಂದ್ರೆ ತಲುಪಿದೆ. ರೈತ ನಿಧಿ ಯೋಜನೆಯಲ್ಲಿ ದಲಿತ ಕುಟುಂಬದ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ವಿದ್ಯಾರ್ಥಿ ವೇತನವು ಸ್ಥಗಿತಗೊಂಡಿದೆ ಹಾಗೂ ಕಿಸಾನ್ ಸಮ್ಮಾನ ಯೋಜನೆಗೆ ಹೆಚ್ಚುವರಿಯಾಗಿ ನೀಡುತ್ತಿದ್ದ 4,000 ರೂಪಾಯಿಗಳಿಗೆ ಕತ್ತರಿ ಪ್ರಯೋಗ ಆಗಿದೆ. ಸಿದ್ದರಾಮಯ್ಯನವರು ಬಾಯಿ ತೆಗೆದರೆ ದಲಿತ ಮತ್ತು ಆದಿವಾಸಿಗಳ ಕಲ್ಯಾಣದ ಬಗ್ಗೆ ಮಾತನಾಡುವುದಕ್ಕೆ ಮಾತ್ರ ಅವರ ಹಿತಾಸಕ್ತಿ ಸೀಮಿತಗೊಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಲ್ಲಿ ಉದ್ಯಮಶೀಲತೆ ಉತ್ತೇಜಿಸುವ ಪ್ರಯೋಜನೆಯನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಆಸಕ್ತಿ ಇಲ್ಲದಂತಾಗಿದೆ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರದ ಸ್ವನಿಧಿಯ ಯೋಜನೆಗೆ ರಾಜ್ಯ ಸರ್ಕಾರವು ದಲಿತ ಉದ್ಯಮಿಗಳಿಗೆ ಪ್ರೋತ್ಸಾಹಧನವಾಗಿ ಬಡ್ಡಿಯಲ್ಲಿ ಪಾಲು ಕೊಡುವುದಿತ್ತು. ಆದರೆ ರಾಜ್ಯ ಸರ್ಕಾರ ಈ ಕಡೆ ಗಮನ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಲ್ಲಿ ದಲಿತರಿಗೆ ಸ್ವಯಂ ಉದ್ಯೋಗ ನೀಡಲು ಉತ್ತೇಜನ ಕೊಡುತ್ತಿದೆ. ಆದರೆ ರಾಜ್ಯ ಸರ್ಕಾರ ದಲಿತರ ಉದ್ಯಮದಾರರನ್ನು ರೂಪಿಸಲು ಮತ್ತು ಉತ್ತೇಜಿಸಲು ಯಾವುದೇ ರೀತಿಯ ಆಸಕ್ತಿಯನ್ನು ವಹಿಸಿಲ್ಲ ಮತ್ತು ಯಾವುದೇ ಕಾರ್ಯಕ್ರಮವನ್ನು ಬಜೆಟ್ ಅಲ್ಲಿ ಘೋಷಣೆ ಮಾಡಿಲ್ಲ. ಗ್ಯಾರಂಟಿ ಹಣಕ್ಕೆ ನೀಡಬೇಕಾಗಿದ್ದ ಕಾರಣ ಏನಪ್ಪಾ ಅಂತಂದ್ರೆ 2024-25 ಮುಂಗಡ ಪತ್ರದಲ್ಲಿ ಮತ್ತು 11,000 ಕೋಟಿ ಅನುದಾನ ಏನಪ್ಪಾ ಅಂತಂದ್ರೆ ಕಡಿತ ಆಗಿದೆ. ಸಂವಿಧಾನ ಜಾಥಾ ಮಾಡುತ್ತಿರುವ ಸರ್ಕಾರ ಸಂವಿಧಾನದ ಆಶೆಗೆ ವಿರುದ್ಧವಾಗಿ ದಲಿತರಿಗೆ ಸೇರಬೇಕಾದ ಹಣವನ್ನು ಏನಪ್ಪಾ ಅಂತಂದ್ರೆ ಇವತ್ತು ನಿರಾಕರಣೆ ಮಾಡಿ ಅವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇವರ ಸಂವಿಧಾನ ಬದ್ಧತೆಯು ಕೇವಲ ಪ್ರಚಾರದಲ್ಲಿ ಉಳಿದು ಆಚರಣೆಯಲ್ಲಿ ಶೂನ್ಯವಾಗಿದೆ. ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ತೀವ್ರವಾಗಿ ಖಂಡಿಸುತ್ತದೆ. ಮುಂಗಡ ಪತ್ರದಲ್ಲಿ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆ ಹಣವನ್ನು ಕೂಡಲೇ ವಾಪಸ್ ನೀಡಬೇಕೆಂದು ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದೆ. ಸಂವಿಧಾನಬದ್ಧ ಕಲ್ಯಾಣ ಯೋಜನೆಗಳ ಹಣದ ದುರುಪಯೋಗ ಸಲ್ಲದು ಎಂದು ಎಚ್ಚರಿಸುತ್ತೇವೆ. ನಿಮ್ಮ ಸ್ವಾರ್ಥಕ್ಕೆ ದಲಿತರಿಗೆ ಅನ್ಯಾಯ ಮಾಡಬಾರದೆಂದು ಈ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡುತ್ತದೆ. बोलो भारत माता की
ಮಾನ್ಯ ಜಿಲ್ಲಾಧ್ಯಕ್ಷರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.